ಕೇರಳದ ನಿರೀಕ್ಷೆ ಇತ್ತು, ಬಟ್ ಏನು ಮ್ಯಾಜಿಕ್ ಮಾಡೋಕ್ಕಾಗಿಲ್ಲ. ತಮಿಳುನಾಡಲ್ಲೂ ಕೂಡ BJP ಒಂದರಲ್ಲಿ ಮಾತ್ರ ಲೀಡಿಂಗ್ ಇತ್ತು, ಅದು 84 ಕೋಟಲ್ಲಿ ಮಾತ್ರ ಲೀಡಿಂಗ್ ಇತ್ತು BJP ಒಂದು ಕ್ಷೇತ್ರದಲ್ಲಿ ಮಾತ್ರ. ಅದು ಬಿಟ್ಟರೆ ನಿಮಗೆ ಅಸ್ಸಾಂ ಮತ್ತು ಪುದುಚೇರಿ ನಿಮ್ಮದೇ ರಾಜ್ಯಗಳು, ಅದನ್ನ ಮತ್ತೆ ನೀವೇ ವಾಪಸ್ ಬರ್ತಾ ಇದ್ದೀರಾ. ಸೊ ಬಹುದೊಡ್ಡ ಚೇಂಜಸ್ ಅಂದರೆ ನಮ್ಗೆ ಕಾಣಿಸ್ತಿರೋದು ವೆಸ್ಟ್ ಬೆಂಗಾಲ್. ಸೊ ಎಲ್ಲರೂ ಕೂಡ ಕಳೆದ ಎಲೆಕ್ಷನ್ ಆದಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು, BJP ಅವ್ರು ಏನೋ ಮಾಡ್ತಾ ಇದ್ದಾರೆ, ಚುನಾವಣಾ ಆಯೋಗನ ಇಟ್ಕೊಂಡು ಅವ್ರಿಗೆ ಹೆಂಗೆ ಬೇಕಾಗಿ ಮಾಡ್ಕೊಳ್ತಾ ಇದ್ದಾರೆ ಅಂದ್ಬಿಟ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಬಂತಲ್ಲ. ಸೊ ಈಗಲೂ ಅದನ್ನ ಬಹುಶಃ ಹಂಗೆ ಬ್ಲೇಮ್ ಮಾಡ್ತಾರೆ BJP ಅವರು, ತಮಗೆ ಹೇಗೆ ಬೇಕೋ ಹಾಗೆ ಚುನಾವಣೆ ನಡೆಸ್ಕೊಂಡ್ರು, ಚುನಾವಣಾ ಆಯೋಗನ ಅವರ ಹೇಗೆ ಬೇಕೋ ಹಾಗೆ ಅಧಿಕಾರಿಗಳನ್ನ ಬಳಸ್ಕೊಂಡ್ರು ಅಂತ. ಹಾಗಾದ್ರೆ ಅದು ಚುನಾವಣಾ ಆಯೋಗಗಳು ಕೇರಳದಲ್ಲೂ ಇತ್ತು ಸರ್. ಕೇರಳದಲ್ಲಿ UDF ಮುಂದೆ ಬಂದಿದೆ, ಹಂಗಂದ್ರೆ ಅದನ್ನು ಯಾರು ನಡೆಸ್ಕೊಂಡ್ರಂತದ್ದು? ಅಂದ್ರೆ ಜನಾಭಿಪ್ರಾಯಕ್ಕೆ ಯಾವುದೇ ಆಗ್ಲಿ ಸರ್ ಅದಲ್ಲಿ ತಲೆ ಬಾಗ್ಲೇಬೇಕಾಗತ್ತೆ. ಅದು ಆಡಳಿತ ಪಕ್ಷ ಆಗ್ಬೋದು, ವಿರೋಧ ಪಕ್ಷ ಆಗ್ಬೋದು, ಬರುವಂತದ್ನ ತಲೆ ಬಾಗ್ಲೇಬೇಕಾಗತ್ತೆ. ವಾಪಸ್ ಬರ್ತೀನಿ. ಈ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತ ಸಮುದಾಯದ ಓಟ್ಗಳು ಯಾವ ಕಡೆಗೆ ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು. ಮೋಸ್ಟ್ಲಿ ಅದು ಡಿಸೈಡ್ ಆಗೋದಕ್ಕೆ ಈ ಸುತ್ತಿದೆಯಲ್ಲ, 8ನೇ ಸುತ್ತು, ಅದು ನಿರ್ಣಾಯಕ ಆಗಬಹುದು ಅಂತ. ಕಾರಣ ಈಗ ಮುಂಬರುವುದೆಲ್ಲ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಓಟ್ಸ್ ಅಂತ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಸದ್ಯಕ್ಕಂತೂ ಸಮರ್ಥ ಶಾಮನೂರು, ಬಿಜೆಪಿಯ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರಿಗೆ ಹಿನ್ನಡೆ ಅಂತೆ. ಸದ್ಯಕ್ಕೆ 8 ಸುತ್ತಿನ ಮತ ಎಣಿಕೆ ಕಾರ್ಯ ಆಗ್ತಾ ಇದೆ. ಈಗ ಮುಸ್ಲಿಂ ಏರಿಯಾಗಳ ಮತ ಎಣಿಕೆ ಶುರು ಆಗ್ತಾ ಇರೋದ್ರಿಂದ ಇದು ನಿರ್ಣಾಯಕ ಆಗಬಹುದು ಅನ್ನುವಂತಹ ವಿಚಾರಗಳನ್ನ ಗಮನಿಸಬೇಕಾಗುತ್ತೆ. ಅಲ್ಪಸಂಖ್ಯಾತ ಸಮುದಾಯ ಬಿಜೆಪಿಗೆ ಜೈ ಅಂದಿದೆಯಾ, SDPIಗೆ ಜೈ ಅಂದಿದ್ದಾರಾ ಅಥವಾ ಕಾಂಗ್ರೆಸ್ಗೆ ಜೈ ಅಂದಿದ್ದಾರಾ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಈ ಸುತ್ತು ನಿರ್ಣಾಯಕ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎನಿವೆ, ಎಲ್ಲ ಅಭ್ಯರ್ಥಿಗಳಿಗೆ ತಮಿಳುನಾಡಿನಲ್ಲಿ ವಿಜಯ್ ಅವರು ತುರ್ತು ಬುಲಾವ್ ಕೊಟ್ಟಿದ್ದಾರಂತೆ. ತಕ್ಷಣವೇ ಚೆನ್ನೈಗೆ ಬರಬೇಕು ಅಂತ ವಿಜಯ್ ಅವರ ಕರೆ ಹೋಗಿದೆ ಅಭ್ಯರ್ಥಿಗಳಿಗೆ. ಅಭ್ಯರ್ಥಿಗಳ ಹೆಸರು ಬಹುತೇಕರಿಗೆ ಗೊತ್ತಿಲ್ಲ, ಬಟ್ ವಿಜಯ್ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಒಂದು ಫೇಸ್ ಇಷ್ಟರ ಮಟ್ಟಿಗೆ ಮ್ಯಾಜಿಕ್ ಮಾಡಬಹುದು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ವಿಜಯ್. ಇದು ಸಾಮಾನ್ಯ ಗೆಲ್ಲುವಂತ ಚರ್ಚೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಂದಾಜು ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ತಮಿಳುನಾಡಿನಲ್ಲಿ ಈ ಬಾರಿ ವಿಜಯ್ ಅವರ ಸರ್ಕಾರ, ಬಟ್ ಕಿಂಗ್ ಮೇಕರ್ ಆದ್ರೆ ಯಾರ ಜೊತೆಗೆ ಸರ್ಕಾರವನ್ನ ರಚನೆ ಮಾಡ್ತಾರೆ ಅನ್ನೋದು ಒಂದು ಕುತೂಹಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗೋದಕ್ಕೆ ಇನ್ನೂ ಕೂಡ ಸಮಯ ಇದೆ, ಬಟ್ ಅದನ್ನ ರೀಚ್ ಆಗ್ತಾರ ನಂಬರ್, ಆ ಕುತೂಹಲ ಕೂಡ ಇದೆ. ಎನಿವೆ, ಎಲ್ಲ ಅಭ್ಯರ್ಥಿಗಳಿಗೆ ಬರಬೇಕು ಅಂತ ತುರ್ತು ಬುಲಾವ್ ಹೋಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಯದುಕುಮಾರ್ ಸರ್ ಏನೋ ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ ಸರ್. ಅದು ವೆಸ್ಟ್ ಬೆಂಗಾಲ್ ಬಗ್ಗೆ ಕೇಳ್ತಾ ಇದ್ರು. ಕಳೆದ 15 ವರ್ಷಗಳಿಂದ ಏನು ದುರಾಡಳಿತ ಜನ ಅನುಭವಿಸಿದ್ರು, ಮತ್ತೆ ರಾಜಕೀಯ ಹಿಂಸಾಚಾರ ಆಗ್ಬೋದು, ಇದನ್ನೆಲ್ಲ ಜನ ಒಂದು ಹಂತಕ್ಕವರೆಗೂ ಸಹಿಸ್ಕೊಂಡ್ರು ಮೇಡಮ್. ಯಾಕಂದ್ರೆ ಅರ್ಲಿಯರ್ ಇದ್ದಿದ್ದಂತ ಲೆಫ್ಟ್ ಗವರ್ಮೆಂಟ್ ಫಾರ್ 33 ಇಯರ್ಸ್ ಅದನ್ನ ಸಹಿಸ್ಕೊಂಡ್ರು. ಅದಕ್ಕೆ ವಿರುದ್ಧವಾಗಿ ಬಂದಿದ್ದಂಥದ್ದು TMC. ಸೊ ಜನರಿಗೊಂದು ಆಶಯ ಆಯ್ತು, ಆ ಏನು ಲೆಫ್ಟ್ ಅಲ್ಲಿ ಏನು ಅನುಭವಿಸಿದ್ರು ಲೆಫ್ಟ್ ಗವರ್ಮೆಂಟ್ಸ್ ನಲ್ಲಿ, TMC ನಲ್ಲಿ ಅದಕ್ಕಿಂತ ಹೆಚ್ಚಾಗಿ ಅದು ಮಾಡಿದಂಥದ್ದು. ಸೊ ಆಮೇಲೆ ನಡೆದಂತ ಬಾಂಗ್ಲಾದೇಶ, ಪಕ್ಕದ ಬಾಂಗ್ಲಾದೇಶದಲ್ಲಿ ನಡೆದಂತ ಘಟನೆ ಆಗ್ಬೋದು, ಹಿಂದೂಗಳ ಮೇಲೆ ನಡೆದಂತ ದೌರ್ಜನ್ಯ ಆಗ್ಬೋದು, ಇದೆಲ್ಲ ಏಕೀಕೃತವಾಗಿ ಜನರು ಒಂದು ಕನ್ಸಾಲಿಡೇಟ್ ಆಗಿ ವೋಟ್ ಮಾಡುವಂಥದ್ದಕ್ಕೆ ಒಂದು ದೊಡ್ಡ ಒಂದು ಇದೆ. ಆದ್ಮೇಲೆ ಯಾರು ಏನು ಅಂತಾರೆ, ಡೈಮಂಡ್ ಹಾರ್ಬರ್ ನಲ್ಲಿ ಅವರು ಅಭಿಷೇಕ್ ಬ್ಯಾನರ್ಜಿ ಅವರು ಒಂದು ಮಾತು ಹೇಳಿದ್ರಂಥದ್ದು, ದ ಎಂಟೈರ್ ಯೂನಿಯನ್ ಆಫ್ ಇಂಡಿಯಾ ಕ್ಯಾನ್ ಕಮ್ ಅಂಡ್ ಫೈಟ್ ಅಗೇನ್ಸ್ಟ್ ಮೀ ಅಂತ. ಅಂದ್ರೆ ದೇಶದ ವಿರುದ್ಧ ಮಾತಾಡುವಂಥದ್ದು. ಸೊ ಜನ ಹೇಗೆ ತಗೊಂತಾರೆ ಮೇಡಮ್, ಇದು ಜನ ಅಂದ್ಬಿಟ್ಟು ಮೌನ ಕ್ರಾಂತಿ ಇದರಲ್ಲಿ ವೆಸ್ಟ್ ಬೆಂಗಾಲ್ ಆಗಿದೆ. ಯಾಕಂದ್ರೆ ಯಾರು ಹೇಳಕ್ಕೆ ಓಪನ್ ಆಗಿ ಹೇಳಕ್ ತಯಾರಿರ್ಲಿಲ್ಲ ನಾವ್ ಯಾವ್ದಕ್ಕೆ. ಯಾಕಂದ್ರೆ ಪೊಲಿಟಿಕಲ್ ಹಿಂಸಾಚಾರ ನೀವ್ ಹೇಳ್ಬೋದು, ಸಾವಿರಾರು ಲಕ್ಷ ಅಂತಕ್ಕಂಥ ಯಾಕೆ CRPF ಅವ್ರು ಹಾಕಿದ್ ಮಾಡಿದ್ರು ಅಂತ. ಯಾಕಂದ್ರೆ ಚುನಾವಣೋತ್ತರ ಅಲ್ಲೇನದು ಹಿಂಸಾಚಾರಗಳಾಗಿದ್ದಂಥದ್ದು, 50-80 ಜನ ಸಾವಿಗೀಡಾಗಿದ್ದಂಥದ್ದು ಹಿಂದೆ ನಾವು ಇತಿಹಾಸ ನೋಡಿದ್ದೀವಿ. ಈ ಸತಿ ಭಯಮುಕ್ತವಾಗಿ ಚುನಾವಣೆಯನ್ನ ಜನರು ತಮಗೆ ಬೇಕಾದಂಥದ್ವರೆಗೆ ಹಾಕಿದಂಥದ್ದು. ಸೊ ಸೈಲೆಂಟ್ ವೋಟರ್ಸ್, ಯಾರು ಫೆನ್ಸ್ ಸಿಟ್ಟಿಂಗ್ ವೋಟರ್ಸ್ ಇದ್ದಾರೆ, ಅವ್ರು ನಿರ್ಣಾಯಕವಾಗಿ ವೋಟ್ನ ಮಾಡಿದಂಥದ್ದು. ಯಾಕಂದ್ರೆ ಆಕ್ಸೆಸ್ ಆಫ್ ಮೈಂಡ್ ಅವರೇನೆ ನಾವು ಜನಗಳ ಒಂದು ಇದನ್ನ ಅಭಿಪ್ರಾಯ ಹೇಳಕ್ಕಾಗಲ್ಲ ಅಂತ ಕೊನೆ ಮೂಮೆಂಟ್ ವರೆಗೂ ಬೇರೆ ಎಲ್ಲ ಹೇಳಿದಂಥದ್ದು ನಾವು ಹೇಳಕ್ಕಾಗಲ್ಲ ಅಂತ ಅಂದ್ರೆ ಯಾರು ಫೆನ್ಸ್ ಸಿಟ್ಟಿಂಗ್ಸ್ ನಲ್ಲಿ ಇದ್ರೋ ಅವರು ನಿರ್ಣಾಯಕವಾಗಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿದ್ದಾರೆ. ಯದುಕುಮಾರ್ ಸರ್, ನೀವು ಮೌನವಾಗಿ ಮತದಾರರು ತಮ್ಮ ಒಲವು ಯಾವ ಕಡೆಗೆ ಅನ್ನೋದನ್ನ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಬಟ್ ಆ ಕಡೆಯಿಂದ ಕೇಳೋದಕ್ಕೆ ಸಿಕ್ಕಿರೋದು ಎದೆ ಮೇಲೆ ಗನ್ ಇಟ್ಟು ಓಟ್ ಹಾಕ್ಸಿದ್ದಾರೆ, ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಇದೆ. ಎನಿವೆ, ರಿಸಲ್ಟ್ ಬಂದ ಮೇಲೆ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಂಗಾಗುತ್ತೆ. ಸಮೃದ್ಧ ಸರ್, ತಮ್ಮ ರಿಯಾಕ್ಷನ್ ಸದ್ಯದ ರಿಸಲ್ಟ್ ನೋಡಿ. ರಾಹುಲ್ ಗಾಂಧಿ ಅವರು ತ್ರಿಕೋನ ಸ್ಪರ್ಧೆಗೆ ಇಲ್ಲಿ ಬರಬಹುದಿತ್ತಪ್ಪ, ರಾಹುಲ್ ಗಾಂಧಿ ಅವರು ಯಾಕೋ ಸೈಲೆಂಟ್ ಆಗ್ಬಿಟ್ರು ಅಂತ. ಕೇರಳ ಅಲ್ಲಿ ಒಂದು ದೊಡ್ಡ ಮ್ಯಾಂಡೇಟ್ ಬಂದಿದೆ. ಅಲ್ಲ, ಕೇರಳ ಕಾಂಗ್ರೆಸ್ ಅವ್ರದ್ದು ಪ್ರಾಬ್ಲಮ್ ಏನೋ ಗೊತ್ತಾಗ್ತಿಲ್ಲ. ಕೇರಳದವ್ರು ನಿಮ್ ದೊಡ್ಡ ಗೆಲುವು ಅಂತ ಅನ್ಸಲ್ಲ. ಅದು ದೊಡ್ಡ ಗೆಲುವೇ, ಅದು ದೊಡ್ಡ ಗೆಲುವು ಅಂದ್ರೆ ಅದು 10 years LDF ಲಾಸ್ಟ್ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿತ್ತು. ಎಕ್ಸ್ಪೆಕ್ಟೆಡ್ ಆಂಟಿ ಇನ್ಕಂಬೆನ್ಸಿ ಇತ್ತು ಅನ್ನೋ ಲೆಕ್ಕಾಚಾರ. 97 ನೋಡೋದು ಹೈಯೆಸ್ಟ್ ಗೆದ್ದಿದ್ದು 99 ಲಾಸ್ಟ್ ಟೈಮ್ ಲೆಫ್ಟ್. 97 ತಮಿಳುನಾಡು ಕತೆ ಏನು? ಕರ್ನಾಟಕದಲ್ಲಿ 2 ಸೀಟಲ್ಲಿ ಮುಂದೆ ಇದೀವಿ.
ತಮಿಳ್ನಾಡುವಲ್ಲಿ ನಮ್ಮ ಎಕ್ಸಾಕ್ಟ್ ಕಾಂಗ್ರೆಸ್ ನಂಬರ್ಸ್ ಅಂತ ನಾನು ನೋಡ್ಬೇಕಾಗುತ್ತೆ. DMK 46 ಅಂತಿದೆ, ನಾವು ಅದರಲ್ಲಿ 28 ಕ್ಷೇತ್ರ. ಕಾಂಗ್ರೆಸ್ ಏನು 234 ಅಲ್ಲ, ಚುನಾವಣೆ 28 ಸ್ಪರ್ಧೆ ಮಾಡಿಲ್ಲ ಸರ್. ಒಂದು ಹೆಚ್ಚು ಕಮ್ಮಿ ಅಷ್ಟೇ, ಜಾಸ್ತಿ ಏನಿಲ್ಲ. 28 ಕ್ಷೇತ್ರದಲ್ಲಿ ನಾವು ಚುನಾವಣೆ ನಡೆದಿವಿ. ಅದು ಎಕ್ಸಾಕ್ಟ್ ರಿಸಲ್ಟ್ ನನಗೂ ಬರಬೇಕಾಗಿದೆ. ಬೆಂಗಾಲಲ್ಲಿ ನಮಗೆ ನಮ್ಮ ಲಾಸ್ಟ್ ಟೈಮು 0, ಈ ಟೈಮ್ ವೋಟ್ ಪರ್ಸೆಂಟೇಜ್ ಮೇಲೆ ನೋಡಬೇಕಾಗಿದೆ. ಅಲ್ಲಿ ನಾವು ಕಂಟೆಂಡರ್ ಇಲ್ಲ, ನಮ್ಮ ಇಂಡಿಯಾ ಅಲಯನ್ಸ್ ಪಾರ್ಟ್ನರ್ ಮೇನ್ ಪ್ರಿನ್ಸಿಪಲ್ ಆಪೋಸಿಷನ್ ಕಾಂಗ್ರೆಸ್ 3 ಲೀಡ್ ಇದೆ ತಮಿಳುನಾಡು. ಸರ್ ಕಾಂಗ್ರೆಸ್ ರಾಹುಲ್ ಗಾಂಧಿನೇ ದ ಮೋಸ್ಟ್ ಕರಪ್ಟ್ ಪಾರ್ಟಿ TMC ಅವ್ರಿಗೆ ಅವ್ರ ವಿರುದ್ಧನೇ ಪ್ರಚಾರ ಮಾಡಿದಂತದ್ದು ಸರ್ ವೆಸ್ಟ್ ಬೆಂಗಾಲ್ ಅಲ್ಲಿ. ಅಲ್ಲ, ಏನ್ ಗೊತ್ತಾ, ಎಲ್ಲಿ ಮುಸಲ್ಮಾನರ ಕ್ಷೇತ್ರ ಇರುತ್ತೋ ಅಲ್ಲಿ ಹೋಗಿ ಪ್ರಚಾರ ಮಾಡಿದಂತದ್ದು ಅವರು. ಸಮೃದ್ಧ ಇದು ಏನು ಕಾಂಗ್ರೆಸ್ ವಿಚಾರ ಅಂದ್ರೆ ಎಕ್ಸಾಂಪಲ್ ಬಿಜೆಪಿ ಅವರು ಯಾವುದೇ ಒಂದು ಚುನಾವಣೆಯಲ್ಲಿ ಬಿಜೆಪಿ ವೋಟರ್ಸ್ ಇದ್ರೆ ಬಿಜೆಪಿ ವೋಟರ್ಸ್ ಅಲ್ಲದೆ ಇರೋನ್ನ ಬಿಜೆಪಿಗೆ ಸೆಳಿಬೇಕು ಅಂತ ಪ್ರಯತ್ನ ಮಾಡ್ತಾರೆ. ನೀವು ಬಿಜೆಪಿ ಅವ್ರನ್ನ ನೀವು ಬಿಜೆಪಿ ವಿರೋಧಿಗಳು ಸೆಳಿತೀರ ಕಾಮನ್ ಆಗಿ. ಸಹಜವಾಗಿ ಬಿಜೆಪಿ ವಿರೋಧಿಗಳು ಕಾಂಗ್ರೆಸ್ ವೋಟ್ ಹಾಕ್ತಾರೆ. ನೀವು ಯಾಕೆ ಬಿಜೆಪಿ ಅವ್ರನ್ನ ಸೆಳೆಯಕ್ಕೆ ಪ್ರಯತ್ನ ಪಡ್ತಿಲ್ಲ ಅಂತ, ಅಂದ್ರೆ ವೋಟರ್ಸ್ನ ಇಲ್ಲ, ನಮ್ಮ ಅಲ್ಲೇ ಫೇಲ್ ಆಗಿದ್ದೀರಾ ನೀವು ಅಂತ. ಬೇಸ್ಡ್ ಪಾಲಿಟಿಕ್ಸ್ ಮಾಡ್ತೀವಿ ನಾವು ಈ ವೋಟರ್ಸ್ ಸೆಳಿಬೇಕು, Part time politicians ಅದೆಲ್ಲ ಆಗಲ್ಲ ಸರ್. Obviously voters ಅಲ್ವಾ? ಅಟ್ ದಿ ಎಂಡ್ ಆಫ್ ದ ಡೇ ಇಶ್ಯೂ ಏನಿದೆ ಅದ್ರ ಮೇಲೆ ಸ್ಟ್ಯಾಂಡ್ ತಗೊಂಡು ಅದ್ರ ಮೇಲೆ ವೋಟ್ ಹಾಕ್ಬೇಕು ಅಂತ ನಾವು ವೋಟರ್ಗಳೆಲ್ಲ ಪ್ರಜ್ಞಾವಂತರು. ಇಶ್ಯೂ ಮೇಲೆ ಏನಿದೆ ಅದ್ರ ಮೇಲೆ ವೋಟ್ ಹಾಕ್ತಾರೆ ಅಂತ ನಾವು ನೋಡ್ತೀವಿ. ಪಾರ್ಟ್ ಟೈಮ್ ಲೀಡರ್ಶಿಪ್ At the end of the day- ಪಾರ್ಟ್ ಟೈಮ್ ಲೀಡರ್ಶಿಪ್. ಬೆಂಗಾಲ್ ನಮ್ಮ ಮಧ್ಯೆ ಚುನಾವಣೆ ನಡೀತಾ ಇರಬೇಕಾದಾಗ ಯಾವ ಒಬ್ಬ ನಾಯಕ ನಿಕೋಬಾರ್ಗೆ ಹೋಗಿದ್ರಂತೆ. ಅಂದ್ರೆ ಬೆಂಗಾಲದ ನಿಕೋಬಾರ್ ಈ ಭಾರತದ part ಅಲ್ವಾ ಅದು? ಬಿಟ್ಬಿಟ್ಟು ಚುನಾವಣಾ ಪ್ರಚಾರ ಬಿಟ್ಬಿಟ್ಟು ಹೋಗಿದ್ರೆ ಚುನಾವಣೆ ಪ್ರಚಾರ ಬಿಟ್ಬಿಟ್ಟು ನೀವು ನಿಮ್ದು ಅಸ್ತಿತ್ವ ಏನು, ಅವ್ರ ಅಸ್ತಿತ್ವ ಪ್ರಶ್ನೆ ಮಾಡ್ತಾ ಇದ್ದೀರಿ. ನಿಮ್ದೇನಿದೆ ತಮಿಳುನಾಡಲ್ಲಿ ಅಂತ? ನೀವೇನ್ ಪ್ರಶ್ನೆ ಮಾಡಿದ್ರು 2011ರಲ್ಲಿ ನಮ್ಮ ಬಿಜೆಪಿನ ಪಶ್ಚಿಮ ಬಂಗಾಳದಲ್ಲಿ ಹಂಗೆ ಪ್ರಶ್ನೆ ಮಾಡಿದಂತದ್ದು. 0, 3, 77 ಇವತ್ತು ನೀವು ನಂಬರ್ ನೋಡ್ತಾ ಇದ್ದೀರಾ ಯಾವ್ದು ಅಂತ. ಸತತ 16 ವರ್ಷ 16 years it took. ಇಡೀ machinery 16 years ತಗೊಂಡು, ಇವತ್ತು ಈ ಕ್ಷೇತ್ರ ಬರಕ್ಕೆ ತಗೊಂಡು, ಸ್ಟ್ರಗಲ್ ED ಮಾಡಕ್ಕೆ ತಗೊಂಡು, ನಮ್ಮ ಭಾರತೀಯ ಜನತಾ ಅವ್ರನ್ನ ಪಾರ್ಟಿಯ raid ಕಾರ್ಯಕರ್ತರು ಅವ್ರು ಪ್ರಾಣ ರಾಜಸ್ಥಾನ ತೆತ್ತಿದ್ದಾರೆ. raid ಕಾರ್ಯಕರ್ತರು ಇದೇ TMC ಅವರು ನೇಣಿಗೆ ನೇತಾಕಿದಂತದ್ದು, ಹೊಡೆದಿದ್ದು ಬಡ್ದಿದ್ದು ಸಾವಿರಾರು ಕಾರ್ಯಕರ್ತರು ಇದು ಮಾಡಿದ್ದಾರೆ. ಇಟ್ ಟುಕ್ 16 years for us to come here. ಇದೇನ್ ಸಿಂಪಲ್ ಆಗಿ ಬಂದಿಲ್ಲ ಮೇಡಮ್. ಅದಲ್ಲಿ TVK ತರ ಇವತ್ತು 3 ತಿಂಗಳಿಂದ ಉದಯ ಆಗಿ ಇವತ್ತು ಬಂದಿದಂತದಂತ ಬಂದಿಲ್ಲ. ಅದಲ್ಲಿ ದೇರ್ ಇಸ್ ಅ ಸ್ಟ್ರಗಲ್ ಆಫ್ ಕಾರ್ಯಕರ್ತರು. ಕಾರ್ಯಕರ್ತರು ಪ್ರಾಣ ಕೊಟ್ಟಿದ್ದಾರೆ ಅದಕ್ಕೆ. ಸೆಂಟ್ರಲ್ ಗವರ್ಮೆಂಟ್ ಕಾರ್ಯಕರ್ತರು ಇದೇ ವಿಚಾರ ಕೇರಳ ಅಂತೀರಾ? ಇದೇ ವಿಚಾರ ಎಷ್ಟು ಬೇಕಾದ್ರೆ ಮಾತಾಡ್ತೀರಾ? ಕೇರಳದಲ್ಲೂ ಕೂಡ ಲಾಸ್ಟ್ 10 years ಇಂದ ಇದೇ ಸ್ಟ್ರಗಲ್ ಮಾಡಿದ್ದೀರಾ ನೀವು. ಹೌದು ಸರ್, ಇದೇ ಸ್ಟ್ರಗಲ್ ಮಾಡಿದಾಗ ಸುಧೀಂದ್ರ ಅಂತ ಅವ್ರನ್ನ ನಾವು ರಾಜ್ಯಸಭಾ ಮೆಂಬರ್ ಮಾಡಿ ಅವ್ರು ಮಾತಾಡಿದಾಗ ಕ್ರಿಮಿನಲ್ ಏನ್ ಲೆಫ್ಟ್ ಫ್ರಂಟ್ ಏನ್ ಮಾಡ್ತು, 2 ಕಾಲುಗಳನ್ನ ಕತ್ತರಿಸಿದ್ರಲ್ಲ, ಆ 2 ಕಾಲುಗಳನ್ನ ಲೋಕಸಭೆಯಲ್ಲಿ ಮೇಲಿಟ್ಟು ಮಾತಾಡಿದಂಥದ್ದು. ದಟ್ ಈಸ್ ದ ಬೆಸ್ಟ್ ಏನಂತಾರೆ ಲೆಫ್ಟ್ ಕ್ರಿಮಿನಲೈಸೇಷನ್ ಮಾಡಿದಂಥದ್ದು LDF ಮಾಡಿದಂಥದ್ದು. ಇವರು ಅದನ್ನೇ ಮಾಡೋದು, UDF ಲೆಫ್ಟ್ ಅದನ್ನೇ ಮಾಡಿದ. ಅದು ಮಧ್ಯದಲ್ಲಿ ವಿ ಹ್ಯಾವ್ ಡೆಂಟೆಡ್ ದ ಇಮೇಜಸ್. ಫೈನಲ್ ನಂಬರ್ಸ್ ಬಂದ ಕೇರಳದಲ್ಲಿ ಇನ್ ರೋಡ್ಸ್ ನಾವು ಯಾಕೆ ಮಾಡ್ತೀವಿ, ತಿರುವನಂತಪುರಂನಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅದೆಲ್ಲ ಸುಲಭ ಕೆಲಸ ಅಲ್ಲ ಸರ್. ಎಷ್ಟು ನಂಬರ್ಸ್ ಬರ್ತೀರಾ? ಸರ್ ನಾವು ತಿಳ್ಕೊಂಡಿರುವಂತದ್ದು 3 ರಿಂದ 15 ಅಂತ ಅಂದ್ಬಿಟ್ಟು ಕನಿಷ್ಠ ಆದವರು ಬರುವಂತದ್ದು 7 ಮುನ್ನಡೆ ಇದೆ. ಹೌದು 7 ಬಿಜೆಪಿ ಮುನ್ನಡೆ ಇದೆ. Okay, 7 okay, ಕ್ಷೇತ್ರದಲ್ಲಿ